ನಮಸ್ಕಾರ, ಇದು ನಿಮ್ಮ ಈಶಾವಾಣಿ. ಸಂಬಂಧಗಳ ಸುತ್ತ ಸರಣಿಗೆ ಸ್ವಾಗತ. ಇವತ್ತಿನ ಟಾಪಿಕ್ ಎಂತ ಗೊತ್ತಾ? ರೋಲ್ ರಿವರ್ಸಲ್. ಅಮ್ಮ ಮಗಳಾಗುವ ಪರಿ. ಕಾಲಚಕ್ರ ಉರುಳಿದಂತೆ ಆಕೆಗೂ ವಯಸ್ಸಾಗತ್ತಲ್ವ. ನಾವು ಬೆಳೆದು ನಿಂತಿರ್ತೀವಿ. ಸಹಜವಾಗಿ ಆಕೆ ಕೂಗ್ತಾಳೆ. ಮಗಳಾಗಿ ನಾವು ಆಕೆಯ ನಡೆಯನ್ನು ಕೈ ಹಿಡಿದು ನಡೆಸಬೇಕಲ್ವ. ಒಂದು ಕಾಲದಲ್ಲಿ ನಮಗೆ ನಡೆಯೋಕ್ಕೆ ಬರ್ತಿರಲಿಲ್ಲ, ನಮ್ಮನ್ನು ನಡೆಸ್ದವಳವಳು. ಅವಳನ್ನು ಇವತ್ತು ಸರಿಯಾಗಿ ನೋಡ್ಕೋಬೇಕಾಗಿರೋದು ನಮ್ಮ ಜವಾಬ್ದಾರಿ. ಆಕೆ ಮಗುವಿನಂತೆ ಆಗಿಬಿಡ್ತಾಳೆ. ಅದೇ ಹಠ, ನಾವು ಮಾಡಿದ ಅದೇ ಹಠವನ್ನು ಆಕೆ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಅದು ನಮಗೆ ಪಿರಿ ಅನಿಸುತ್ತೆ. ಯಾಕಂದರೆ ನಾವು ಬಹಳ ಬ್ಯುಸಿ ನೋಡಿ. ಕೆಲಸ ಅಥವಾ ನಮ್ಮ ಮಕ್ಕಳ ಜವಾಬ್ದಾರಿ, ನಮ್ಮ ಗಂಡನ ಜವಾಬ್ದಾರಿ. ಆದರೂ ಬಾಲ್ಯದಲ್ಲಿ ನಮಗೆ ನೆರಳು ನೀಡಿದ ಆ ಜೀವಕ್ಕೆ ವೃದ್ಧಾಪ್ಯದಲ್ಲಿ ನಾವು ತಂಪಾಗಿ ಆಶ್ರಯ ವೃದ್ಧಾಪ್ಯದಲ್ಲಿ ನಾವು ತಂಪಾಗಿ ಆಶ್ರಯ ನೀಡಬೇಕಲ್ವ. ಯೋಚನೆ ಮಾಡಿ ಸ್ನೇಹಿತರೆ, ತಾಯಿಗಿಂತ ಬಂಧುವಿಲ್ಲ. ತಾಯಿಗಿಂತ ನಮಗೆ ಒಳ್ಳೆಯದನ್ನು ಬಯಸೋರು ಯಾರೂ ಇಲ್ಲ ಈ ಭೂಮಿ ಮೇಲೆ. ಅಂಥ ತಾಯಿಯನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು, ಅದು ನಮ್ಮ ಕರ್ತವ್ಯ. ಹಾಗೆ ಮಾಡದಿದ್ದರೆ ನಾವು ಮನುಷ್ಯರಾಗಿ ಹುಟ್ಟಿ ಕೂಡ ಪ್ರಯೋಜನವಿಲ್ಲ ಅಂತ ನನಗನ್ನಿಸುತ್ತೆ. ನಮ್ಮ ಎಲ್ಲ ತಪ್ಪುಗಳನ್ನು ಕ್ಷಮಿಸಿ ಒಪ್ಪಿ ನಮ್ಮನ್ನು ಮತ್ತೆ ಮೇಲಕ್ಕೆತ್ತಿ ನಿಲ್ಲಿಸ್ತಾಳೆ ಆಕೆಯೇ ತಾಯಿ. ಹಾಗಾಗಿ ನಮ್ಮ ತಾಯಂದ್ರನ್ನು ನಾವೆಲ್ಲರೂ ಚೆನ್ನಾಗಿ ನೋಡ್ಕೊಳ್ಳೋಣ. ನಾಳೆ ಮಾತಾಡೋಣ. ನಮಸ್ಕಾರ, ಇದು ನಿಮ್ಮ ಈಶಾವಾಣಿ.